ಚೆನ್ನೈನ ಚಪಾಕ್ ಸ್ಟೇಡಿಯಂನಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧದ ಎರಡನೇ ಟಿ20 ಪಂದ್ಯದಲ್ಲಿ ಭಾರತ ಜಯಗಳಿಸಿದೆ. ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡ ನಾಯಕ ಸೂರ್ಯಕುಮಾರ್ ಯಾದವ್ ನಿರ್ಧಾರ ಮೊದಲೇ ಓವರ್ನಲ್ಲೇ ಸಾಬೀತಾಗಿತ್ತು. ಮೊದಲ ಓವರ್ನಲ್ಲಿಯೇ ಫಿಲ್ ಸಾಲ್ಟ್ ಔಟ್ ಆಗಿ ಪೆವಿಲಿಯನ್ ಸೇರಿದ್ರು. ನಂತರ ಬಂದ ನಾಯಕ ಜೋಸ್ ಬಟ್ಲರ್ ತಾಳ್ಮೆಯ ಆಟವಾಡಿ 45 ರನ್ ಗಳಿಸಿದ್ರು. ನಾಯಕನಿಗೆ ಬೇರೆ ಬ್ಯಾಟ್ಸ್ಮನ್ಗಳು ಸಾಥ್ ನೀಡದೇ ಇರೋದು ತಂಡದ ರನ್ ಗಳಿಕೆಯ ವೇಗಕ್ಕೆ ಪಟ್ಟು ಬಿದ್ದು ಅಂತಿಮವಾಗಿ ಇಂಗ್ಲೆಂಡ್ ತಂಡ 165 ರನ್ ಗಳಿಸಿತು. ನಂತರ 166 ರನ್ಗಳನ್ನು ಚೇಸ್ ಮಾಡಲು ಹೊರಟ ಟೀಂ ಇಂಡಿಯಾಗೆ ಕೂಡ ಆರಂಭದಲ್ಲೇ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ವಿಕೆಟ್ ಕಳೆದುಕೊಂಡಿತ್ತು. ನಾಯಕ ಸೂರ್ಯಕುಮಾರ್ ಕೂಡ ಕ್ರೀಸ್ಗೆ ಬಂದಷ್ಟೇ ವೇಗವಾಗಿ ಹಿಂತಿರುಗಿದ್ರು. ಒಂದು ಕಡೆ ವಿಕೆಟ್ ಉರುಳುತ್ತಾ ಇದ್ರೂ ಒತ್ತಡಕ್ಕೊಳಗಾಗದೆ ತಿಲಕ್ ವರ್ಮಾ ವಿನ್ನಿಂಗ್ ಇನ್ನಿಂಗ್ಸ್ ಆಡಿದ್ರು. 55 ಎಸೆತಗಳಲ್ಲಿ 77 ರನ್ ಗಳಿಸಿ ತಂಡವನ್ನ ಸೋಲಿನಿಂದ ಪಾರು ಮಾಡಿದ್ರು. ಈ ಗೆಲುವಿನಿಂದ 5 ಸರಣಿಯ ಪಂದ್ಯದಲ್ಲಿ ಭಾರತ 2-0 ಅಂತರದಲ್ಲಿ ಮುನ್ನಡೆ ಸಾಧಿಸಿದೆ.